ಗುರುದೇವ್, ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗುವಂಥ ಸಮಯ ಕೊನೆಗೂ ಕೂಡ ಬಂದ್ಬಿಟ್ಟಿದೆ. 7.5 ವರ್ಷ ಶನಿಯ ಕಾಟಾಟ ಏನಿತ್ತು ಅದು ಮುಕ್ತಾಯ ಆಗಿ 2025ರಲ್ಲಿ ಅದು ಮುಗಿತಾ ಇದೆ. ಹಾಗಾದರೆ 2025ನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಬನ್ನಿ, ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಕರ ರಾಶಿಯವರ ಕೆಲವೊಂದು ಗುಣಧರ್ಮಗಳು, ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಕೂಡ ಪೂರ್ಣವಾಗಿ ನಿಮಗೆ ಈಗ ತಿಳಿಸ್ಕೊಡ್ತೇನೆ. ನೋಡಿ, ಮಕರ ರಾಶಿಯವರು ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳು. ಅವರಿಗೆ ಸ್ವಲ್ಪ ದೂರದೃಷ್ಟಿ, ಮುಂದೆ ಏನಾಗುತ್ತೆ, ಮುಂದೆ ಏನಾಗ್ಬೋದು, ಈ ಎಲ್ಲವೂ ಗ್ರಹಣ ಶಕ್ತಿ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಕ್ರಮಬದ್ಧತೆಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಳ್ಳೆಯ ರೀತಿ ಅಥವಾ ಕೆಟ್ಟ ರೀತಿ ಯಾವುದೋ ಒಂದು ರೀತಿಯಲ್ಲಿ ಪ್ರಖ್ಯಾತ ಆಗಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಪ್ರಖ್ಯಾತ ಏನು ಪಡಿತಿರಲ್ಲ, ಅದು ನಿಮಗೆ ಬಹಳ ಟೈಮ್ ಉಳಿಯೋದಿಲ್ಲ. ನಿಧಾನ ಆದರೂ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಹೋಗಿ ಅಂತ ಹೇಳ್ತೇನೆ. ಹಾಗೆ ಅಡೆತಡೆಗಳು, ಕಷ್ಟಗಳು ಇದು ನಿಮಗೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿಂದ ನೋಡಿಕೊಂಡೇ ಅದನ್ನು ಅದ್ರ ಜೊತೆ ಆಟ ಆಡ್ಕೊಂಡೇ ಬಂದಿದ್ದೀರಿ. ಹಾಗಾಗಿ ಅದೇನು ನಿಮಗೆ ಹೊಸತಾಗಿರ್ತಕ್ಕಂಥ ವಿಚಾರ ಅಲ್ಲ. ನಿಮಗೆ ನಿಮ್ಮ ವಲಯದಲ್ಲೇ ಶತ್ರುಗಳು ಜಾಸ್ತಿ, ಅಂದರೆ ನಿಮ್ಮ ಸುತ್ತಮುತ್ತಲಲ್ಲೇ ನಿಮಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಅವ್ರು ನೀವು ಏನೇ ಮಾಡಿದ್ರೂ ಕೂಡ ಒಂದು ಆಡ್ಕೊಳ್ಳೋವಂಥದ್ದಾಗಿರ್ಬೋದು, ಹಿಂದೆ ಮಾತಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಈ ಮಕರ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಸ್ವಾರ್ಥ ಮನೋಭಾವ ಹೆಚ್ಚಾಗಿರುತ್ತೆ ಈ ಒಂದು ಮಕರ ರಾಶಿಯವರಿಗೆ. ನನ್ನ ಕೆಲಸ ಆಗಬೇಕು, ನಂದಾಗಬೇಕು, ನಾನು ಮುನ್ನುಗ್ಗಬೇಕು ಅಂತಕ್ಕಂಥ ಮನಸ್ಥಿತಿ ಇರುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರ ಅಂತ ಹೇಳ್ಬೋದು. ಲೆಕ್ಕಾಚಾರ ಪ್ರತಿಯೊಂದನ್ನು ಕೂಡ ಅದಕ್ಕೆ ಅಷ್ಟು ಖರ್ಚಾಯಿತು, ಇದಕ್ಕೆ ಇಷ್ಟು ಖರ್ಚಾಯಿತು ಅಂತ ಎಲ್ಲ ರೀತಿಯಲ್ಲೂ ಕೂಡ ಒಂದು ಯೋಚನೆ ಮಾಡಿಕೊಂಡು ಮುನ್ನುಗ್ಗತಕ್ಕಂಥ ವಿಚಾರ ಈ ಒಂದು ಮಕರ ರಾಶಿಯವರಿಗಿದೆ. ಹಾಗೆ ಅದು ಒಂದು ಎಚ್ಚರಿಕೆ ಅಂತ ಸಹ ಹೇಳ್ಬೋದು. ಯಾಕಂದರೆ ನನ್ನ ಹತ್ರ ಇಲ್ದಿರೋ ದುಡ್ಡನ್ನು ನಾನು ಖರ್ಚು ಮಾಡೋಕ್ಕೆ ಹೋಗಲ್ಲ, ನನ್ನ ಹತ್ರ ಏನಿದೆ ಅದರಲ್ಲಿ ಬದುಕಬೇಕಂತಕ್ಕಂಥ ಮನಸ್ಥಿತಿ ಒಂದು ಮಕರ ರಾಶಿಯವರಿಗೆ ಪೂರ್ಣವಾಗಿ ಇರ್ತದೆ. ಹಾಗೆ ಇದೇ ನಿಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಇರ್ತದೆ. ಬೇರೆಯವ್ರು ಏನಾದ್ರು ಕೆಲಸ ಕೊಟ್ಟರೆ ಅಥವಾ ಬೇರೆಯವ್ರಿಗೆ ಏನಾದ್ರು ನಾನು ಸಹಾಯ ಆಗಬೇಕಂದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಉದಾಸೀನತೆಯನ್ನು ತೋರಿಸೋದಕ್ಕೆ ಹೋಗಬೇಡಿ. ಅದು ನಿಮಗೆ ಸ್ವಲ್ಪ ಸಮಸ್ಯೆಗಳು ಕೊಡುತ್ತೆ. ನೀವು ಅಮಾಯಕರಂತೆ ಕಾಣುತ್ತೀರಿ, ಆದರೆ ಖಂಡಿತವಾಗ್ಲೂ ನಿಮಗೂ ಗೊತ್ತು, ನನಗೂ ಗೊತ್ತು, ಅದು ನೀವು ಅಮಾಯಕರಂತೂ ಖಂಡಿತವಾಗ್ಲೂ ಅಲ್ಲ. ಸ್ವಲ್ಪ ಸಹನೆ ಅಂತಕ್ಕಂಥದ್ದು ಇರುತ್ತೆ ನಿಮಗೆ. ನೀವು ತುಂಬ ಒಂದು 60 ವರ್ಷ ರಿಟೈರ್ಮೆಂಟ್ ಲೈಫ್ ಅಂತ ಹೇಳ್ತಾರೆ. 60 ವರ್ಷ ಅಥವಾ 45 ವರ್ಷ, 50 ವರ್ಷ ಈಗ ರಿಟೈರ್ಮೆಂಟ್ ತುಂಬ ಬೇಗ ಆಗ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಈ ಒಂದು ಮಕರ ರಾಶಿಯವರು ದೀರ್ಘಕಾಲದವರೆಗೂ ಕೂಡ ತಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ದುಡಿಯುವಂಥ ಪ್ರಯತ್ನವನ್ನು ಖಂಡಿತವಾಗ್ಲಿ ಮಕರ ರಾಶಿಯವರು ಮಾಡ್ತಾರೆ. ಹಾಗೆ ಅಧಿಕಾರಕ್ಕೆ ಆಸೆ ಪಟ್ಟು ಅದನ್ನು ಪಡೆಯೋದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಸುತ್ತಮುತ್ತಲಿನ ಕಮಿಟಿ ಆಗಿರ್ಬೋದು ಅಥವಾ ಒಂದು ಹುದ್ದೆ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅಷ್ಟು ಸುಲಭಕ್ಕೆ ಸಿಗಲ್ಲ ಇವ್ರಿಗೆ ಯಾವುದನ್ನು. ಆದರೂ ಕೂಡ ಸತತ ಪ್ರಯತ್ನವನ್ನು ಮಾಡಿ ಅದನ್ನು ಪಡ್ಕೊಳ್ತಕ್ಕಂಥ ಪ್ರವೃತ್ತಿ ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರಿಗಿದೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರನ್ನು ನೀವು ಕೀಳಾಗಿ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗ್ಬೇಡಿ. ಮಕರ ರಾಶಿಯವರು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೊಂದು ಬಟ್ಟೆ ಕೊಡಿಸಿದಾಗಿರ್ಬೋದು ಅಥವಾ ಅವ್ರಿಗೇನಾದ್ರು ಒಂದು ಕೊಡಿಸ್ಕೊಂಡು ಬಂದಾಗ ಅವ್ರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ, ಒಂದು ಪ್ರೀತಿ ಅಂತಕ್ಕಂಥದ್ದು, ಬಾಂಧವ್ಯ ಅಂತಕ್ಕಂಥದ್ದು ಬೆಳೀತಾ ಬರುತ್ತೆ. ಯಾಕಂದರೆ ನೀವು ಇರ್ತಕ್ಕಂಥ ವಿಚಾರದಲ್ಲಿ ಕಟ್ಟೋರ ಕೆಲವೊಮ್ಮೆ ಅವ್ರನ್ನ ಸ್ವಲ್ಪ ಕಮಾಂಡಿಗಾಗಿ ಮಾತಾಡಿದಾಗ ಅವ್ರು ನಿಮ್ಗೆ ಎದುರುಗಡೆ ನಮಸ್ಕಾರ ಹೊಡೆದ್ರೂ ಹಿಂದ್ಗಡೆ ನಿಮ್ಮ ಬಗ್ಗೆ ಮಾತಾಡ್ತಕ್ಕಂಥ ಪ್ರವೃತ್ತಿ ಇರುತ್ತೆ. ಹಾಗಾಗಿ ಅವ್ರನ್ನ ಯಾರನ್ನೂ ಕೂಡ ಕೀಳಾಗಿ ನೋಡೋದಕ್ಕೆ ಹೋಗಬೇಡಿ. ಶತ್ರುಗಳ ವಿಷಯದಲ್ಲಿ ನೀವು ಸ್ವಲ್ಪ ಉಗ್ರವಾದ ನೀತಿಯನ್ನು ಅನುಸರಿಸ್ತೀರಿ. ಅಂದರೆ ಅವರನ್ನು ಮಟ್ಟ ಹಾಕೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯತಕ್ಕಂಥ ಒಂದು ಪ್ರವೃತ್ತಿ ಒಂದು ಮಕರ ರಾಶಿಯವರಿಗೆ ಕಾಣಿಸ್ತಾ ಇದೆ. ಹಾಗಾದರೆ 2025ರಲ್ಲಿ ನಿಮ್ಮ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ಪೂರ್ಣವಾಗಿ ನೋಡೋಣ ಬನ್ನಿ. 2025ರಲ್ಲಿ ಶನಿ ಏನು ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾನಲ್ಲ, ಆಗ ಆದಾಯದ ಗ್ರಾಫ್ ನಿಮ್ಮದು ಮೇಲಕ್ಕೆ ಹೋಗುತ್ತೆ, ಎತ್ತರಕ್ಕೆ ಏರ್ಕೊಂಡಂತೂ ಖಂಡಿತವಾಗ್ಲೂ ಹೋಗುತ್ತೆ. ಸಂತಾನ ಫಲಕ್ಕೆ ಮಕರ ರಾಶಿಯಲ್ಲಿ ಯಾರಾದರೂ ನಿರೀಕ್ಷಿಸ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ 2025ರಲ್ಲಿ ಸಂತಾನ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಎಲ್ಲ ರೀತಿಯ ಚಾನ್ಸಸ್ ಇದೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ. ನೀವು ಇಷ್ಟು ದೀರ್ಘಕಾಲದಿಂದ ಇರ್ತಕ್ಕಂಥ ಒಂದು ಮಂಡಿ ನೋವಾಗಿರ್ಬೋದು ಅಥವಾ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಯಾವುದೇ ಜಾಯಿಂಟಲ್ಲಿ ನಿಮಗೆ ಪೇಯ್ನ್ ಇದ್ದರೂ ಕೂಡ ಈ ಮಕರ ರಾಶಿಯವರಿಗೆ ಅದು ಸ್ವಲ್ಪ ನೋವಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು 2025ರಲ್ಲಿ ಕಂಡು ಬರ್ತಾ ಇದೆ. ಈ ವರ್ಷ ಪೂರ್ಣವಾಗಿ ಸಂತೋಷದಿಂದ ಇರ್ತೀರಿ ಅಂತ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಹೊಡೆದಾಡ್ಕೊಂಡು ಜಗಳ ಆಡೋದಂಥ ಪ್ರವೃತ್ತಿ ಇಲ್ಲ. ಸ್ವಲ್ಪ ಖುಷಿಯಾಗಿ ನಗ್ನಗ್ತಾ ಇರ್ತಕ್ಕಂಥ ಪ್ರವೃತ್ತಿ ಈ ಒಂದು ಮಕರ ರಾಶಿಯವರಿಗೆ 2025ರಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೀವು ಸ್ವಲ್ಪ ಆನ್ಲೈನ್ ಬೆಟ್ಟಿಂಗು, ಆಮೇಲೆ ಜೂಜಾಡೋ ಅಂಥದ್ದು, ಆಮೇಲೆ ಶೇರ್ ಮಾರ್ಕೆಟಲ್ಲಿ ಹಣ ಹಾಕುವಂಥದ್ದು, ಇದನ್ನು ಮಾಡ್ತಕ್ಕಂಥ ಚಾನ್ಸಸ್ ಮಕರ ರಾಶಿಯವ್ರಿಗೆ ಜಾಸ್ತಿ ಇದೆ.
ಖಂಡಿತವಾಗ್ಲೂ ಇದು ಯಾವುದೂ ಕೂಡ ನಿಮಗೆ ಲಾಭವನ್ನಂತೂ ತಂದುಕೊಡೋದಿಲ್ಲ. ಇದರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಚಾನ್ಸಸ್ ಮಕರ ರಾಶಿಯವರಿಗೆ ಜಾಸ್ತಿ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೆಟ್ಟಿಂಗನ್ನು ಆಡೋದಕ್ಕೆ ಹೋಗಬೇಡಿ, ಜೂಜು ಆಡಬೇಡಿ. ಖಂಡಿತವಾಗ್ಲೂ ಇದು ನಿಮಗೆ ನಷ್ಟವನ್ನು ತಂದು ಕೊಡ್ತಾ ಇದೆ. ವ್ಯಾಪಾರದಲ್ಲಿ ಹೊಸ ಬದಲಾವಣೆ ಆಗ್ತದೆ ಅಥವಾ ನಿಮ್ಮ ವ್ಯಾಪಾರ ಎಕ್ಸ್ಪ್ಯಾಂಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಒಂದು ಎಕ್ಸ್ಪ್ಯಾಂಡ್ ಆದ ನಂತರದಲ್ಲಿ ಭರ್ಜರಿಯಾಗಿ ಲಾಭವನ್ನು ಕೂಡ ಪಡಿತೀರಿ ಮಕರ ರಾಶಿಯವರು. ಹಣಕಾಸಿನ ಸ್ಥಿತಿ ಏನಿದೆಯಲ್ಲ ಅದು ಸ್ವಲ್ಪ ಸ್ಥಿರತೆ, ಸ್ಟೆಬಿಲಿಟಿ ಅಂತಕ್ಕಂಥದ್ದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ 2025ರಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ 7.5 ವರ್ಷ ಮುಗಿತಾ ಇದೆ ಸಾಡೆ ಸಾತಿ, ಅದರಿಂದ ನೆಮ್ಮದಿ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ಕೂಡ ಈ ಸಾಡೆ ಸಾತಿ ಮುಗಿದಾದ ನಂತರದಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗ್ತದೆ. ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ನಿರೀಕ್ಷಿಸಿದಂಥ ಚಾನ್ಸಸ್ ಇದೆ, ಅದನ್ನು ನಿರ್ಲಕ್ಷಿಸಬೇಡಿ. ಒಂದು ಕೈ ಕಾಲು ನೋವುಗಳಾಗಿರ್ಬೋದು, ಆಗಲೇ ಹೇಳಿದೆ ಸ್ವಲ್ಪ ಜಾಯಿಂಟ್ ಪೇನ್ ಎಲ್ಲ ಬರೋ ಚಾನ್ಸಸ್ ಇದೆ. ಅಂಥದ್ದು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ನಿರ್ಲಕ್ಷ್ಯ ಮಾಡಿದಾಗ ಜಾಸ್ತಿ ಆಗುತ್ತೆ. ಅದಕ್ಕೆ ಏನಾದರೂ ಕೂಡ ಸ್ವಲ್ಪ ಇಮಿಡಿಯೇಟಾಗಿ ಟ್ರೀಟ್ಮೆಂಟನ್ನು ಮಾಡ್ಕೊಂಡು ಬನ್ನಿ. ಹಾಗೂ ಒರಟಾಗಿ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗಬೇಡಿ. ಒರಟಾಗಿ ಏನು ಮಾತಾಡೋಕ್ಕೆ ಹೋಗಬೇಡಿ. ಪ್ರೀತಿಯಿಂದ ಮಾತಾಡಿದಾಗ ಅವರು ಕೂಡ ಪ್ರೀತಿಯಿಂದ ಇರ್ತಾರೆ. ಒಂದು ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತಾ ಬರ್ತದೆ. ಯಾರ ಜೊತೆನೂ ಕೂಡ ನೀವು ಒಂದು ವಾಗ್ವಾದಕ್ಕೆ ಇಳಿಯೋದಕ್ಕೆ ಹೋಗ್ಬೇಡಿ. ಅದರಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಎದುರಾಗುವಂಥ ಚಾನ್ಸಸ್ ಇದೆ. ಸಾಮಾಜಿಕವಾಗಿ ಮನ್ನಣೆ, ಆದರೆ ಕುಟುಂಬದಲ್ಲಿ ಘರ್ಷಣೆ ಆಗೋ ಚಾನ್ಸಸ್. ಅಂದರೆ ಹೊರಗಡೆ ಎಲ್ಲ ನಿಮಗೆ ಮರ್ಯಾದೆ ಕೊಡ್ತಾ ಇರ್ತಾರೆ, ಹೊರಗಡೆ ಎಲ್ಲ ನಿಮಗೆ ಸಲಾಮ್ ಹೊಡಿತಾ ಇರ್ತಾರೆ. ಮನೆಗೆ ಬಂದರೆ ಸ್ವಲ್ಪ ಕಿರಿಕಿರಿ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಮಕರ ರಾಶಿಯವರಿಗೆ. ಪ್ರೀತಿ ವಿಚಾರದಲ್ಲಿ ಪ್ರೀತಿಯನ್ನು ಪಡೆಯುತ್ತೀರಿ, ಅಂದರೆ ಒಂದು ಲವ್ವಲ್ಲಿ ಬೀಳುವಂಥ ಚಾನ್ಸಸ್ ಇದೆ ಮಕರ ರಾಶಿಯವರು. ಆದರೆ ಅಷ್ಟೇ ಬೇಗ ಕಹಿಯನ್ನು ಕೂಡ ಅನುಭವಿಸ್ತಕ್ಕಂಥ ಚಾನ್ಸಸ್ಸು ಮಕರ ರಾಶಿಯವರಿಗೆ 2025ರಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಅದಕ್ಕೆ ಪರಿಹಾರಗಳು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ, ಉದ್ಯೋಗ, ವ್ಯಾಪಾರ, ಮದುವೆ ಸಮಸ್ಯೆ, ಸಂತಾನ, ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಜಾತಕವನ್ನು ತಗೊಂಬನ್ನಿ. ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಯಾತಕ್ಕೋಸ್ಕರ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಕೂಡ ನಾವು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಹಾಗೆ ಅದನ್ನು ಪರಿಹಾರ ಕೂಡ ಮಾಡ್ತೇವೆ. ನೇರ ಭೇಟಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಹಾಗೆ ಬನ್ನಿ, ಈ ರಾಶಿಯ ಅನುಗುಣವಾಗಿ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನವಗ್ರಹ ಶಾಂತಿಯನ್ನು 1 ಲಕ್ಷ ಬಾರಿ ಎಲ್ಲ ನವಗ್ರಹಗಳ ಜಪವನ್ನು ಮಾಡಿ ಶನಿ ಶಾಂತಿಯನ್ನು ವಿಶೇಷವಾಗಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನವರತ್ನದ ಕಲ್ಲನ್ನು ನಿಮಗೋಸ್ಕರ ಸಿದ್ಧ ಮಾಡಿದ್ದೇವೆ. ಇದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್, ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಎಷ್ಟೇ ಜನ ಇರಲಿ, ಎಲ್ಲರ ಹೆಸರನ್ನು ಹೇಳಿ ಸಂಕಲ್ಪ ಆಗ್ತದೆ ಸ್ನೇಹಿತರೆ. ಅವರದ್ದು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ನಿಶ್ಚಿತ. ಯಾಕಂದರೆ ಎನರ್ಜೈಸ್ ಮಾಡಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು, ನಿಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಕಳಿಸ್ಕೊಟ್ರೆ ಸಾಕು. ಈ ಒಂದು ಪೂಜೆ ಕೈಂಕರ್ಯಗಳನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಚಾನಲ್ನಲ್ಲಿ ವೀಕ್ಷಿಸ್ಬೋದು. ಹಾಗೆ ನೇರವಾಗಿ ಕೂಡ ಬಂದು ಪಾಲ್ಗೊಳ್ಳಬಹುದು. ಹಾಗೆ ಈ ಒಂದು ನವರತ್ನ ಕಲ್ಲು ಹಾಗೂ ಎನರ್ಜೈಸ್ಡ್ ಕಿಟ್ ಏನು ಕೊಡ್ತಾ ಇದ್ದೀವಿ, ಇದರಲ್ಲಿ ಒಂದು ತಾಯ್ತ ಹಾಗೆ ದೇವರಿಗೆ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಹಾಗೂ ಪ್ರಸಾದವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇವೆ. ಇದರ ಒಟ್ಟು ಮೊತ್ತ 2500 ರೂಪಾಯಿ ಆಗುತ್ತೆ. ಆದರೆ ನಮ್ಮ ವೀಕ್ಷಕರಿಗೋಸ್ಕರ ಕೇವಲ 1251 ರೂಪಾಯಿಗೆ ಇದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.